ನಾವೆಲ್ಲರೂ ಮನೆ ಮುಂದೆ ರಂಗೋಲಿ ಬಿಡಿಸೋದನ್ನು ನೋಡ್ತಾನೆ ಬೆಳೆದಿದ್ದೀವಿ. ಆದರೆ ಅದರಲ್ಲಿರೋ ಆ ಗೆರೆಗಳು ಹೇಗೆ ಒಂದಕ್ಕೊಂದು ಸೇರ್ತವೆ, ಆ ಚಮತ್ಕಾರ ಏನು ಅಂತ ಯಾವತ್ತಾದರೂ ಯೋಚನೆ ಮಾಡಿದ್ದೀವಾ? ಇಲ್ಲ ಅಲ್ವಾ? ಇವತ್ತು ಆ ರಂಗೋಲಿ ಗಣಿತದ ರಹಸ್ಯಗಳನ್ನು ಬಿಚ್ಚಿಡೋಣ. ಪ್ರತಿದಿನ ಹಾಕೋ ರಂಗೋಲಿ ಇದೆಯಲ್ಲ, ಅದು ಬರೀ ಅಂದಕ್ಕೆ ಮಾತ್ರ ಅಲ್ಲ. ಅದರಲ್ಲಿ ಗಣಿತದ ಸಿಮಿಟ್ರಿ ಮತ್ತು ಗ್ರಾಫ್ ಥಿಯರಿ ಅನ್ನೋ ಬಹಳ ಸಂಕೀರ್ಣವಾದ ವಿಷಯಗಳು ಅಡಗಿವೆ. ಈ ರೇಖೆಗಳು ಎಲ್ಲಿಯೂ ತುಂಡಾಗದೆ ಹೇಗೆ ಸುತ್ತು ಬಳಸಿ ಮತ್ತೆ ಶುರು ಮಾಡಿದ ಬಿಂದುವಿಗೆ ಬಂದು ಸೇರ್ತವೆ ಅನ್ನೋದೇ ಒಂದು ದೊಡ್ಡ ಆಶ್ಚರ್ಯ. ಮೊದಲು ಈ ಸಿಮಿಟ್ರಿ ಅಂದರೆ ಏನು ಅಂತ ತಿಳಿದುಕೊಳ್ಳೋಣ. ಒಂದು ಚಿತ್ರವನ್ನ ಅಥವಾ ಒಂದು ವಸ್ತುವನ್ನ ಸಮವಾಗಿ ಅರ್ಧ ಮಾಡಿದಾಗ ಎರಡೂ ಕಡೆ ಒಂದೇ ಥರ ಇರೋದನ್ನ ನಾವು ಸಿಮಿಟ್ರಿ ಅಂತ ಕರಿತೀವಿ. ರಂಗೋಲಿ ನೋಡೋಕ್ಕೆ ಅಷ್ಟು ಅಂದವಾಗಿ ಕಾಣೋಕ್ಕೆ ಕಾರಣನೇ ಈ ನಿಖರವಾದ ಅಳತೆ ಮತ್ತು ವಿನ್ಯಾಸದ ಸಮತೋಲನ. ಈ ಸಿಮಿಟ್ರಿ ಹಿಂದಲೇ ಆ ರಂಗೋಲಿಗೆ ಅಸಲಿ ಮೆರುಗು ಬರೋದು. ನಮ್ಮ ರಂಗೋಲಿಯಲ್ಲಿ ಮುಖ್ಯವಾಗಿ 3 ತರಹದ ಸಿಮಿಟ್ರಿಗಳನ್ನು ನಾವು ಕಾಣಬಹುದು. ಮೊದಲನೇದು ಪ್ರತಿಬಿಂಬ ಸಮ್ಮಿತಿ, ಅಂದರೆ ರಿಫ್ಲೆಕ್ಷನಲ್ ಸಿಮಿಟ್ರಿ ಅಂತೀವಿ. ನೀವು ಯಾವುದೋ ರಂಗೋಲಿ ಮಧ್ಯೆ ಒಂದು ಗೆರೆ ಎಳೆದು ನೋಡಿದರೆ ಅದು ಎಡಗಡೆ ಹೇಗಿರುತ್ತೋ ಬಲಗಡೆನೂ ಹಾಗೆ ಇರುತ್ತೆ, ಒಂಥರ ಕನ್ನಡಿ ಮುಂದೆ ನಿಂತ ಹಾಗೆ. ಈಗ ನೋಡಿ, ನಾವು ಹಬ್ಬಗಳಲ್ಲಿ ಬಿಡಿಸೋ ದೀಪ, ತುಳಸಿ ಕಟ್ಟೆ ಅಥವಾ ರಥದ ರಂಗೋಲಿ ಇದೆಯಲ್ಲ, ಒಂದು ಕಡೆ ಹೇಗೆ ಬಿಡಿಸ್ತೇವೋ ಇನ್ನೊಂದು ಕಡೆನೂ ನಿಖರವಾಗಿ ಹಾಗೆ ಬಿಡಿಸ್ತೀವಿ. ಇದನ್ನೇ ನಾವು ಪ್ರತಿಬಿಂಬ ಸಮ್ಮಿತಿ ಅನ್ನೋದು. ಇನ್ನು ಎರಡನೇದು ಭ್ರಮಣ ಸಮ್ಮಿತಿ, ಅಂದರೆ ರೊಟೇಷನಲ್ ಸಿಮಿಟ್ರಿ. ಈ ರಂಗೋಲಿಗಳನ್ನು ವೃತ್ತಾಕಾರದಲ್ಲಿ ಬಿಡಿಸ್ತಾರೆ. ಇದನ್ನು ನೀವು ಯಾವ ಕಡೆಯಿಂದ ಬೇಕಾದರೂ ನೋಡಿ, ಅಥವಾ 90 ಡಿಗ್ರಿ ಇಲ್ಲ 45 ಡಿಗ್ರಿ ತಿರುಗಿಸಿ ನೋಡಿ, ಆ ವಿನ್ಯಾಸ ಮಾತ್ರ ಒಂದೇ ಥರ ಕಾಣುತ್ತೆ. ಉದಾಹರಣೆಗೆ ನಮ್ಮ ಅಷ್ಟದಳ ಕಮಲ, ನವಗ್ರಹ ರಂಗೋಲಿ ಅಥವಾ ಈ ಮಂಡಲ ಕಲೆ ಇದೆಯಲ್ಲ, ಇವೆಲ್ಲ ಇದಕ್ಕೆ ಸೇರೋದು. ಇಲ್ಲಿ ಕೇಂದ್ರ ಬಿಂದುವಿನಿಂದ ಎಲ್ಲ ದಿಕ್ಕಿಗೂ ವಿನ್ಯಾಸ ಒಂದೇ ಥರ ವಿಸ್ತಾರವಾಗ್ತಾ ಹೋಗುತ್ತೆ. ಮೂರನೇದು ಪುನರಾವರ್ತಿತ ಸಮ್ಮಿತಿ. ಇದನ್ನು ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಷನಲ್ ಸಿಮಿಟ್ರಿ ಅಂತಾರೆ. ಅಂದರೆ ಒಂದು ಸಣ್ಣ ವಿನ್ಯಾಸನ ಹಾಗೇ ಮುಂದೆ ಕಂಟಿನ್ಯೂ ಮಾಡ್ತಾ ಹೋಗೋದು. ನಾವು ಮನೆ ಹೊಸ್ತಿಲಿಗೆ ಅಥವಾ ಬಾಗಿಲು ಪಕ್ಕ ಈ ಬಳ್ಳಿ ರಂಗೋಲಿ ಅಂದರೆ ಬಾರ್ಡರ್ ರಂಗೋಲಿ ಹಾಕ್ತೀವಲ್ಲ, ಅಲ್ಲಿ ಒಂದೇ ಹೂವು ಅಥವಾ ಒಂದೇ ಗೆರೆ ಸರಪಳಿ ತರ ಪದೇ ಪದೇ ಬರ್ತಾ ಇರುತ್ತೆ. ಆದರೆ ರಂಗೋಲಿಯಲ್ಲಿರೋ ಅಸಲಿ ಗಣಿತ ಇರೋದು ಗ್ರಾಫ್ ಥಿಯರಿಯಲ್ಲಿ. ವಿಶೇಷವಾಗಿ ನಮ್ಮ ದಕ್ಷಿಣ ಭಾರತದಲ್ಲಿ ಹಾಕೋ ಸಿಕ್ಕು ಕೋಲಂ ಅಥವಾ ಈ ಗಂಟು ರಂಗೋಲಿಗಳನ್ನ ಒಮ್ಮೆ ಗಮನಿಸಿ. ಇವು ಗಣಿತದ ನಾಟ್ ಥಿಯರಿ ಮತ್ತೆ ಯೂಲರ್ ಸರ್ಕ್ಯೂಟ್ಗೆ ಒಳ್ಳೆಯ ಉದಾಹರಣೆಗಳು. ಇಲ್ಲಿ ಚುಕ್ಕಿಗಳ ಸುತ್ತ ಗೆರೆ ಎಳೆಯೋಕೆ ಶುರು ಮಾಡಿದರೆ ಆ ಸುಣ್ಣದ ಪುಡಿಯನ್ನ ಅಥವಾ ಪೆನ್ನನ್ನ ಮೇಲಕ್ಕೆ ಎತ್ತದೆ ಎಲ್ಲಿಯೂ ಗೆರೆಗಳನ್ನ ತುಂಡು ಮಾಡದೆ ಎಲ್ಲ ಚುಕ್ಕಿಗಳನ್ನ ಸುತ್ತುವರಿದು ಮತ್ತೆ ಶುರು ಮಾಡಿದ ಜಾಗಕ್ಕೆ ಬಂದು ನಿಲ್ಲಬೇಕು. ಇದು ನೋಡೋಕ್ಕೆ ಬಹಳ ಕಷ್ಟ ಅನಿಸಿದ್ರು ಇದರ ಹಿಂದೆ ಒಂದು ಶಿಸ್ತುಬದ್ಧ ಜಾಲ ಇರುತ್ತೆ. ಇದು ಕೇವಲ ಕಲೆ ಮಾತ್ರ ಅಲ್ಲ, ಇದು ನಮ್ಮ ಮೆದುಳಿಗೆ ಕೊಡುವ ದೊಡ್ಡ ವ್ಯಾಯಾಮ. ಇದರಿಂದ ನಮ್ಮ ಏಕಾಗ್ರತೆ ಹೆಚ್ಚಾಗುತ್ತೆ. ಯಾವುದಾದ್ರೂ ಸಮಸ್ಯೆಗಳನ್ನು ಹೇಗೆ ಬಿಡಿಸಬೇಕು ಅನ್ನೋ ಆ ಸಮಸ್ಯೆ ಬಗೆಹರಿಸೋ ಕೌಶಲ್ಯ ಬೆಳೆಯುತ್ತೆ. ನೋಡಿ, ನಮ್ಮ ಪೂರ್ವಜರು ಎಂಥ ಜಾಣರು. ಅವರಿಗೆ ಗೊತ್ತಿಲ್ಲದಂಗೆನೆ ಪ್ರತಿದಿನ ಬೆಳಗ್ಗೆ ಈ ಜಾಮಿಟ್ರಿ, ಸಿಮಿಟ್ರಿ ಮತ್ತು ಗ್ರಾಫ್ ಥಿಯರಿಯ ಅಭ್ಯಾಸ ಮಾಡ್ತಾ ಇದ್ರು. ರಂಗೋಲಿ ಅನ್ನೋದು ನಮ್ಮ ಸಂಸ್ಕೃತಿಯಲ್ಲಿ ಅಡಗಿರೋ ಒಂದು ದೊಡ್ಡ ಗಣಿತದ ಪಾಠ. ಈ ವಿಡಿಯೋ ಇಷ್ಟವಾಗಿದ್ದರೆ ನಿಮ್ಮ ಅನಿಸಿಕೆ ತಪ್ಪದೆ ತಿಳಿಸಿ.